ಹರೇ ಶ್ರೀನಿವಾಸ. ಸ್ನೇಹಿತರೆ, ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳನ್ನು ತಿಳಿತಾ ಹೋಗೋಣಂತೆ. ಇವತ್ತು 55ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೇನೆ ಸ್ನೇಹಿತರೆ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಲಕ್ಷ್ಮೀನಾರಾಯಣರಲ್ಲೂ ವಂದನೆಯನ್ನು ಮಾಡ್ತಾ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. 55ನೇ ನುಡಿ. ಕಿಲ್ಬಿಷವಿದ್ದರೆ ಅಗ್ರ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ, ಉಬ್ಬಿದ ಮನದಿಂದ ಧರ್ಮಜ ಮಾಡುವ ನೆಲೆ ಕೊಬ್ಬದಿರೆಲೋ ಪರವಾದಿ, ಶೋಭಾನೇ. ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ, ಜೀವಂತರಿಗೆ ನರಕದಲ್ಲಿ ನೋವ ನೀವನು ನಿಮ್ಮ ಯಮದೇವನು, ನೋವನಿ ಹರಿಯ ಗುಣವರಿಯ, ಶೋಭಾನೇ. ನರಕವಳುವ ಯಮಧರ್ಮರಾಯ ತನ್ನ ನರಜನ್ಮದೊಳಗೆ ಪೊರಳಿಸಿ, ಮರಳಿ ತನ್ನ ಕರದಲ್ಲಿ ಪೊರಳಿಸಿ ಕೊಲ್ಲುವನು ಕುರು ನಿನ್ನ ಕುಹಕ ಕೊಳದಲ್ಲಿ, ಶೋಭಾನೇ. ನುಡಿಗಳ ಅರ್ಥವನ್ನು ತಿಳಿಯೋಣ ಸ್ನೇಹಿತರೆ. ನೋಡ್ರಿ, ಕಿಲ್ಬಿಷವಿದ್ದರೆ ಅಗ್ರ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ, ಉಬ್ಬಿದ ಮನದಿಂದ ಧರ್ಮಜ ಮಾಡುವ ನೆಲೆ ಕೊಬ್ಬದಿರೆಲೋ ಪರವಾದಿ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಅಂತ ನಿಮಗೆ ಪ್ರತಿಯೊಂದು ನುಡಿಯಲ್ಲೂ ತಿಳಿಸ್ತಾ ಇದ್ದೀನಿ. ಒಬ್ಬರು ನನಗೆ ಪ್ರಶ್ನೆ ಹಾಕಿದರು, ವಾದಿರಾಜರು ಹೇಳ್ತಾ ಇದ್ದಾರಾ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳಾ, ನೀವು ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದರು. ಹಿಂದಿನ ಅಂದರೆ ಫಸ್ಟು ನುಡಿಗಳಿಂದ ಯಾರು ಲಕ್ಷ್ಮೀ ಶೋಭಾನವನ್ನು ಕೇಳ್ತಾ ಬರ್ತಾ ಇದ್ದೀರೋ ಅವ್ರಿಗೆ ಅರ್ಥ ಆಗಿರುತ್ತೆ ನಾನು ಯಾಕೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಅಂತ. ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ಬರ್ತಾ ಬರೋವಾಗ ಸಹ ವಾದಿರಾಜರೇ ಎಲ್ಲ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಅಲ್ವಾ. ಯಾವಾಗ ಲಕ್ಷ್ಮೀದೇವಿ ಹೂವಿನ ಮಾಲೆಯನ್ನು ಹಿಡ್ಕೊಂಡು ಭಗವಂತನ ಮುಂದೆ ಬಂದು ನಿಲ್ತಾಳೋ, ಭಗವಂತನಿಗೆ ಹೂವಿನ ಮಾಲೆ ಹಾಕಲಿಕ್ಕೆ ಬಂದು ನಿಂತಿದ್ದಾಳೆ ಅಂತ ಒಂದು ನುಡಿಯಲ್ಲಿ ನಿಮಗೆ ತಿಳಿಸಿದ್ದೀನಿ. ಅಲ್ಲಿಂದ ಲಕ್ಷ್ಮೀದೇವಿ ಭಗವಂತನ ಗುಣಗಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಬರೆದಿರೋದು ವಾದಿರಾಜರು ನಿಜ, ಆದರೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಅಂತ ಬರೀತಾ ಇದ್ದಾರೆ. ಅಲ್ಲಿಂದ ಪ್ರಾರಂಭ ಮಾಡಿ ಲಕ್ಷ್ಮೀದೇವಿ ಭಗವಂತನ ಗುಣಗಾನಗಳನ್ನು ಹೇಗೆ ಮಾಡ್ತಾ ಇದ್ದಾಳೆ, ಇದ್ರ ಬಗ್ಗೆ ಲಕ್ಷ್ಮೀದೇವಿ ಹೀಗೆ ಹೇಳ್ತಾ ಇದ್ದಾಳೆ ಅಂತ ಹೇಳಿ ವಾದಿರಾಜ ಶ್ರೀಪಾದಂಗಳವರು ಬರೆದಿದ್ದಾರೆ. ಅದಕ್ಕೋಸ್ಕರ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇರೋದು. ನಾನು ಪ್ಲೇಲಿಸ್ಟ್ ಅಂತ ಮಾಡಿದ್ದೀನಿ, ಅದರಲ್ಲಿ ಪ್ರತಿಯೊಂದು ಒಂದು ನುಡಿ ಆದಮೇಲೆ ಇನ್ನೊಂದು ನುಡಿ ಕಂಟಿನ್ಯೂಸ್ ಆಗಿ ಬರುತ್ತೆ. ಆ ಪ್ರಕಾರವಾಗಿ ಭಾಗಗಳನ್ನು ಹಾಕ್ಕೊಂಡು ಹೋಗಿದ್ದೀನಿ, 1ನೇ ಭಾಗ 2ನೇ ಭಾಗ ಅಂತ. ನೀವು ಯಾವಾಗಲಾದರೂ ಫ್ರೀ ಇದ್ದಾಗ ಮತ್ತೆ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಪ್ಲೇಲಿಸ್ಟ್ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ರಿ. ಮಾಘ ಪುರಾಣದ್ದು ಸಹ ಪ್ಲೇಲಿಸ್ಟ್ ಮಾಡಿದ್ದೀನಿ, ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು. ಒಂದು ಕಡೆ ಇರುತ್ತೆ, ಮತ್ತೆ ಹುಡುಕುವಂಥ ಕೆಲಸ ಇರೋದಿಲ್ಲ. ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿದ್ರೆ ನೀವು ಲಕ್ಷ್ಮೀ ಶೋಭಾನ ಅಂತ ಇರುತ್ತೆ, ಮಾಘ ಪುರಾಣ ಅಂತ ಇರುತ್ತೆ. ಅಲ್ಲಿ ನಿಮಗೆ ಪ್ರತಿಯೊಂದು ನುಡಿ ಒಂದಾದಮೇಲೆ ಒನ್ ಬೈ ಒನ್ ಸಿಗ್ತಾ ಹೋಗುತ್ತೆ. ಈಗ ಈ ನುಡಿಯ ಅರ್ಥವನ್ನು ತಿಳ್ಕೊಳ್ಳೋಣಂತೆ. ಇಲ್ಲಿ ಲಕ್ಷ್ಮೀದೇವಿ ಏನು ಹೇಳ್ತಾ ಇದ್ದಾಳೆ ಅಂದರೆ, ಹಿಂಸೆ, ಅತ್ಯಾಚಾರ, ಸ್ತ್ರೀ ಸಂಗ, ಕಳ್ಳತನ ಇವೆಲ್ಲನೂ ಕೃಷ್ಣನಲ್ಲಿ ಇದ್ದುದೇ ಆದರೆ, ಇಷ್ಟು ಪಾಪಗಳನ್ನು ಹೊತ್ತಂಥ ಕೃಷ್ಣನಿಗೆ ಎಲ್ಲ ರಾಜರ ಸಭೆಯಲ್ಲಿ ಉಬ್ಬಿದ ಮನದಿಂದ ಅಂದರೆ ಸಂತೋಷದಿಂದ ಧರ್ಮರಾಜ ಅಗ್ರಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ. ಹಾಗೆ ತಿಳ್ಕೊಬೇಡ್ರಿ, ಕೊಬ್ಬದಿರಲೋ ಪರವಾದಿ ಅಂತಾಳೆ. ಅಂದರೆ ಸೊಕ್ಕು ಪಡಬೇಡ ಅಂತಾಳೆ. ಪರವಾದಿ ಅಂತಂದರೆ ದೇವರನ್ನು ನಿಂದಿಸುವವನು, ಅಂದರೆ ದೇವರ ಪರವಾಗಿ ಮಾತನಾಡದೇ ಇರುವವನು, ದೇವರ ವಿರುದ್ಧವಾಗಿ ಮಾತನಾಡುವವನು, ಅವನನ್ನು ಪರವಾದಿ ಅಂತ ಇಲ್ಲಿ ಬೈತಾ ಇದ್ದಾಳೆ. ನೋಡಿ, ದೇವರ ವಿರುದ್ಧವಾಗಿ ಮಾತನಾಡುವವನೇ ನೀನು ತಿಳ್ಕೊ. ಇಷ್ಟೆಲ್ಲ ಭಗವಂತನಿಗೆ ಪಾಪಗಳು ದೋಷಗಳಿದೆ ಅಂತಂದರೆ ಆಗಿದ್ದಿದ್ರೆ ಧರ್ಮರಾಜ ಅಷ್ಟು ದೊಡ್ಡ ಸಭೆಯಲ್ಲಿ ಭಗವಂತನಿಗೆ ಅಗ್ರಪೂಜೆಯನ್ನು ಯಾಕೆ ಮಾಡ್ತಾ ಇದ್ದ, ಅದನ್ನು ಫಸ್ಟ್ ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾಳೆ. ಯಾರನ್ನು ಬೈತಾ ಇದ್ದಾಳೆ ಲಕ್ಷ್ಮೀದೇವಿ, ಯಾರಿಗೆ ಹೇಳ್ತಾ ಇದ್ದಾಳೆ ಪರವಾದಿ, ದೋಷಿ, ಇನ್ನೇನೇನೋ ಕೆಲವೊಂದು ಪದಗಳನ್ನು ಇಲ್ಲಿ
ವಾದಿರಾಜರು ಬರೆದಿದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾಳೆ ಅಂತ ನಿಮಗೆ ಈ ಒಂದು ನುಡಿಯಲ್ಲಿ ಗೊತ್ತಾಗುತ್ತೆ. ಧರ್ಮರಾಜ ಮಾಡಿದಂತಹ ರಾಜಸೂಯ ಯಾಗದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಯಾಗ, ರಾಜಸೂಯ ಯಾಗ ಅಂತಂದರೆ ಒಂದು ದಿನದಲ್ಲಿ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮುಗಿಯುವಂತಹ ಯಜ್ಞ ಅಲ್ಲ. ಅದು ರಾಜಸೂಯ ಯಾಗ ಅಂದರೆ 2-3 ದಿನಗಳು ಮುಂದುವರಿತಾ ಹೋಗುವಂಥ ಯಾಗ ಅದು. ಈ ಯಾಗದಲ್ಲಿ ಕೊನೆಗೆ ಅಭಿಷೇಕ ಅಂತ ಒಂದು ಇರುತ್ತೆ. ಸೋಮಯಾಗ ಅಂತ ಅನೇಕ ಸಮುದ್ರದ ಮತ್ತು ಅನೇಕ ನದಿಗಳ ಪುಣ್ಯ ಜಲದಿಂದ ರಾಜನಿಗೆ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕ ಆದಮೇಲೆ ಸೋಮರಸವನ್ನು ಹಿಂಡುವಂಥದ್ದು ಇದೆ ಅಂತ ಹೇಳ್ತಾರೆ. ಆ ದಿನದಲ್ಲಿ ಗಣ್ಯ ವ್ಯಕ್ತಿಗಳಿಗೆ, ಉತ್ತಮವಾದಂತಹ ಶ್ರೇಷ್ಠವಾದಂಥ ವ್ಯಕ್ತಿಗಳಿಗೆ ಅರ್ಘ್ಯವನ್ನು ನೀಡುವಂಥದ್ದು ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಸಭೆಯಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿರ್ತಾರೆ. ಆಚಾರ್ಯರುಗಳಿರ್ತಾರೆ, ಋತ್ವಿಕರು, ಗುರುಗಳು, ಮತ್ತು ಇನ್ನು ಅತ್ಯಂತ ಮಹಾನ್ ಗಣ್ಯ ವ್ಯಕ್ತಿಗಳು ಅಲ್ಲಿ ಆ ಸಭೆಯಲ್ಲಿ ಸೇರಿರ್ತಾರೆ. ಇವರುಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನಿಗೆ ಮೊದಲಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮರ್ಯಾದೆ ಇದನ್ನು ಸಲ್ಲಿಸಬೇಕು. ಇದನ್ನೇ ಅಗ್ರಪೂಜೆ ಅಂತ ಕರೀತಾರೆ. ಒಂದು ಅಗ್ರಪೂಜೆಯಲ್ಲಿ ಒಂದು 6 ಜನ ಕೂತ್ಕೊಂಡಿರ್ತಾರೆ. ಆ 6 ಜನದಲ್ಲಿ ಮೊದಲಿಗೆ ಯಾರಿಗೆ ಅಗ್ರಪೂಜೆಯನ್ನು ಮಾಡಬೇಕು ಒಂದು ಕುತೂಹಲ ಇರುತ್ತೆ. ಧರ್ಮರಾಜ ಯಾರಿಗೆ ಮೊದಲನೇ ಬಾರಿಗೆ ಅರ್ಘ್ಯವನ್ನು ಕೊಡ್ತಾನೆ, ಯಾರು ಮೊದಲಿಗರು ಅಂತ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಆ ಸಭೆಯಲ್ಲಿ. ಧರ್ಮರಾಜ ಯಾರಿಗೂ ಹಿಂಸೆಯನ್ನು ಮಾಡುವವನಲ್ಲ, ಅಂತಹ ವ್ಯಕ್ತಿತ್ವದವನಲ್ಲ ಧರ್ಮರಾಜ ಅಲ್ವಾ. ನಾವು ಮಹಾಭಾರತದಲ್ಲಿ ಧರ್ಮರಾಜನ ವ್ಯಕ್ತಿತ್ವವನ್ನು ನೋಡಿದ್ದೀವಿ. ಈ ಒಂದು ರಾಜಸೂಯ ಯಾಗ ದೊಡ್ಡ ಒಂದು ಕಾರ್ಯಕ್ರಮ ಅಂತ ಅಗ್ರಪೂಜೆಗಾಗಿ ಕುಳಿತುಕೊಂಡಿರ್ತಾರೆ. ವೇದವ್ಯಾಸರು ಇರ್ತಾರೆ ಮುಖ್ಯವಾಗಿ, ಆಮೇಲೆ ಪರಶುರಾಮ ದೇವರು ಇರ್ತಾರೆ, ಭಗವಂತನ ಅವತಾರ ಪರಶುರಾಮ ದೇವರು, ಮತ್ತು ಭೀಷ್ಮಾಚಾರ್ಯರು, ಎಲ್ಲರೂ ಗಣ್ಯರು ಅಲ್ಲಿ ನೆರೆದಿರ್ತಾರೆ. ಯಾರಿಗೆ ಮಾಡಬೇಕು ಅಗ್ರಪೂಜೆ ಅಂದಾಗ ಕೃಷ್ಣನನ್ನು ಒಪ್ಪದಂತಹ ಕೆಲವೊಬ್ಬರು ಅಲ್ಲಿ ಇರ್ತಾರೆ ಆ ಸಭೆಯಲ್ಲಿ. ಶಿಶುಪಾಲರು ಮುಂತಾದವರು, ಅವರು ಕೃಷ್ಣನ ವಿರೋಧಿಗಳು. ಧರ್ಮರಾಜ ಒಂದು ವೇಳೆ ಭಗವಂತನ ಅವತಾರವಾದಂಥ ವೇದವ್ಯಾಸರನ್ನು ಕರೆದು ಪೂಜೆಯನ್ನು ಮಾಡಿದ್ದಿದ್ರೆ ಯಾರೂ ಒಬ್ಬರು ಮಾತನಾಡ್ತಾ ಇರಲಿಲ್ಲ ಅಲ್ವಾ. ಓ ದೊಡ್ಡವರು ವೇದವ್ಯಾಸರು, ಅವ್ರಿಗೆ ಪೂಜೆ ಆಗಿದೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಯಿದ್ರು. ಆದರೆ ಭೀಷ್ಮರ ಸಲಹೆಯ ಮೇರೆಗೆ ಧರ್ಮರಾಜ ಕೃಷ್ಣನನ್ನು ಅಗ್ರಪೂಜೆಗೆ ಕರೀತಾನೆ. ಇಲ್ಲಿ ಬಂತು ನೋಡ್ರಿ ಸಮಸ್ಯೆ. ಆಯ್ತಲ್ಲ, ಕೃಷ್ಣನನ್ನು ವಿರೋಧಿಸೋರೆಲ್ಲರೂ ಎದ್ದು ಕುಳಿತುಕೊತಾರೆ. ತುಂಬ ಜನ ಇರ್ತಾರೆ ಅಲ್ಲಿ. ಧರ್ಮರಾಜ ಯಾಕೆ ಕೃಷ್ಣನನ್ನು ಆಯ್ಕೆ ಮಾಡ್ತಾನೆ ಅಗ್ರಪೂಜೆಗೆ ಅಂತಂದರೆ, ಭಗವಂತನ ಬಗ್ಗೆ ಎಲ್ಲರೂ ತಿಳ್ಕೋಬೇಕು, ಕೃಷ್ಣ ಒಬ್ಬ ಸಾಮಾನ್ಯ ಗೊಲ್ಲ ಅಲ್ಲ ಅಂತ ಎಲ್ಲರೂ ತಿಳಿಲಿ ಅನ್ನುವಂಥ ಉದ್ದೇಶಕ್ಕಾಗಿ ಧರ್ಮರಾಜ ಕೃಷ್ಣನನ್ನು ಆಯ್ಕೆ ಮಾಡ್ತಾನೆ. ತಕ್ಷಣವೇ ಶಿಶುಪಾಲ ಎದ್ದು ನಿಲ್ತಾನೆ ನೋಡ್ರಿ, ಕಿರ್ಚಾಡ್ತಾನಂತೆ ಸಭೆಯಲ್ಲಿ. ಧರ್ಮರಾಜ, ಯಾರಿಗೆ ನೀನು ಅಗ್ರಪೂಜೆಯನ್ನು ಮಾಡ್ತಾ ಇದ್ದೀಯಾ? ಕಳ್ಳ ಕೃಷ್ಣ, ಚೋರ ಕೃಷ್ಣ ಹಿಂಸೆಯನ್ನು ಮಾಡ್ತಾನೆ, ಸ್ತ್ರೀ ಸಂಘವನ್ನು ಮಾಡಿದ್ದಾನೆ, ಅವನು ಅಪಚಾರ ಅನಾಚಾರಗಳನ್ನು ಮಾಡಿದ್ದಾನೆ, ಮತ್ತು ಸೋದರ ಮಾವನನ್ನೇ ಕೊಂದಿದ್ದಾನೆ, ಹಿಂಸೆ ಮಾಡಿದ್ದಾನೆ ಅವನು ಎಲ್ಲರಿಗೂ. ಇಂಥವನಿಗೆ ನೀನು ಅಗ್ರಪೂಜೆ ಮಾಡ್ತಾ ಇದೀಯಾ ಅಂತ ಹೇಳಿ ಧರ್ಮರಾಜನಿಗೆ ಶಿಶುಪಾಲ ಸಭೆಯಲ್ಲಿ ಕೇಳ್ತಾನೆ. ಶಿಶುಪಾಲನಿಗೆ ಕೃಷ್ಣ ಸಾಕ್ಷಾತ್ ಭಗವಂತ ಅನ್ನುವಂಥ ಕಲ್ಪನೆಯೂ ಸಹ ಇರೋದಿಲ್ಲ. ದುಷ್ಟರಿಗೆ ಹೀಗೆ ಆಗುತ್ತೆ. ಭಗವಂತ ಯಾರು, ಮನುಷ್ಯರು ಯಾರು ಅಂತಲೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಆ ಥರ ಭಾವನೆ ಬಂದ್ಬಿಟ್ಟಿರುತ್ತೆ. ಹಾಗೆ ಕೃಷ್ಣನನ್ನು ಎಲ್ಲರೂ ತಿಳಿದಿದ್ರೂ ಸಹ ಶಿಶುಪಾಲ ಮಾತ್ರ ತಿಳಿದಿರೋದಿಲ್ಲ. ಯಾಕೆಂದರೆ ಭಗವಂತನಿಂದ ಅವನ ಸಂಹಾರ ಆಗಬೇಕಿದೆ. ಅದಕ್ಕೋಸ್ಕರ ಭೀಷ್ಮಾಚಾರ್ಯರಿಗೆ ಬೈತಾ ಇದ್ದಾನಂತೆ ಸಭೆಯಲ್ಲಿ. ನೀವೆಂಥ ದೊಡ್ಡವರು, ನೀವು ಮನೆಗೆ ನಿಮಗೆ ನಾಲ್ಗೆ ಇಲ್ವಾ ಮಾತಾಡೋದಕ್ಕೆ, ನೀವು ಸುಮ್ಮನೆ ಕೂತಿದ್ದೀರಲ್ಲ ಅಂತ ಶಿಶುಪಾಲ ಭೀಷ್ಮಾಚಾರ್ಯನೇ ಬೈದ್ಬಿಡ್ತಾನಂತೆ. ತುಂಬ ಅಪಚಾರ ಇದು, ತುಂಬ ಅನಾಚಾರ ನಡೀತಾ ಇದೆ ಇಲ್ಲಿ ಅಂತ ಹೇಳ್ತಾನಂತೆ. ಕೃಷ್ಣನ ಬಗ್ಗೆ ಮಾತನಾಡ್ತಾನೆ, ಕೆಟ್ಟದಾಗಿ ಮಾತನಾಡ್ತಾನೆ. ಆಗ ಭಗವಂತ ಕೃಷ್ಣ ಪರಮಾತ್ಮ ತಾನು ಸಾಮಾನ್ಯ ಮನುಷ್ಯನ ಥರ ಅಲ್ಲ ಅಂತ ಹೇಳಿ ತೋರಿಸ್ಲಿಕ್ಕೆ ತನ್ನ ಚಕ್ರದಿಂದ ಶಿಶುಪಾಲನ ಶಿರವನ್ನು ಕತ್ತರಿಸ್ತಾನೆ ಸಭೆಯಲ್ಲಿನೇ.
ಶಿಶುಪಾಲ ಬೇರೆ ಯಾರೂ ಅಲ್ಲ, ಕೃಷ್ಣನ ಸೋದರತ್ತೆ ಮಗ ಆಗಿರ್ತಾನೆ. ನಾವು ಮಹಾಭಾರತದಲ್ಲಿ ಶಿಶುಪಾಲನ ಬಗ್ಗೆ ಎಲ್ಲ ಕೇಳ್ತೀವಿ ಅಲ್ವಾ. ಹೀಗೆ ಭಗವಂತ ಸರ್ವೋತ್ತಮ ಅಂತ ತಿಳಿಸ್ಲಿಕ್ಕೆ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ. ಕಿಂಚಿತ್ತಾದರೂ ದೋಷ ಇದ್ದಿದ್ರೆ ಭಗವಂತನ ಹತ್ರ ಅಗ್ರಪೂಜೆಯನ್ನು ತಗೊಳ್ಳಿಕ್ಕೆ ಸಾಧ್ಯವಾಗ್ತಿತ್ತಾ? ಅಷ್ಟು ದೊಡ್ಡ ಸರ್ವರಾಯರ ಸಭೆಯಲ್ಲಿ ಎಲ್ಲರೂ ಕುಳಿತಿರುವಾಗ ಉಬ್ಬಿದ ಮನಸ್ಸಿನಿಂದ ಅಂದರೆ ಸಂತೋಷದಿಂದ ಧರ್ಮರಾಜ ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡ್ತಾನಲ್ಲ. ಸೊಕ್ಕಿನಿಂದ ನೀನು ಹೇಳ್ತಾ ಇದೆಯಲ್ಲ ಪರವಾದಿ, ಭಗವಂತನ ವಿರೋಧಿಯಾದಂಥ ನೀನು, ಇದು ನಿನಗೆ ಸರಿನಾ ಅಂತ ಲಕ್ಷ್ಮೀದೇವಿ ಬೈತಾ ಇದ್ದಾಳೆ ನೋಡ್ರಿ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ, ಜೀವಂತರಿಗೆ ನರಕದಲ್ಲಿ ನೋವ ನೀವನು ನಿಮ್ಮ ಯಮದೇವನು, ನೋವ ನೀ ಹರಿಯ ಗುಣವರಿಯ ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಸಾವೇ ಇಲ್ಲದಂತಹ ಶ್ರೀಹರಿಗೆ, ನಾರಾಯಣನಿಗೆ ನರಕ ಯಾತನೆಗಳಿದೆ ಅಂತ ತಿಳಿಲಿಕ್ಕೆ ಸಾಧ್ಯ ಇದೆಯಾ? ಸತ್ತ ಮೇಲೆ ಯಮದೇವರು ನೋವನ್ನು ಕೊಡ್ತಾರೆ ಅಲ್ವಾ, ಬದುಕಿದ್ದಾಗ ಕೊಡೋದಿಲ್ಲ. ಸತ್ತ ಮೇಲೇ ಯಮದೇವರು ನೋವನ್ನು ಕೊಡ್ತಾರೆ, ಶಿಕ್ಷೆಯನ್ನು ಕೊಡ್ತಾರೆ. ಕೃಷ್ಣನಲ್ಲಿ ಪಾಪವಿದ್ದದ್ದೇ ಆಗಿದ್ದರೆ ಧರ್ಮರಾಜ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡ್ತಾ ಇರಲಿಲ್ಲ ಅಲ್ವಾ ಅಂತ ಲಕ್ಷ್ಮಿ ಕೇಳ್ತಾ ಇದ್ದಾಳೆ ನೋಡ್ರಿ. ಮಾನವ ಶರೀರವನ್ನು ಪಡೆದಂಥ ಕೃಷ್ಣ ಮಾನವ ಶರೀರ ತೊರೆದ ಮೇಲೆ ಯಮ ಕರ್ಕೊಂಡು ಹೋಗಬೇಕಿತ್ತಲ್ಲ ಕೃಷ್ಣನನ್ನು, ಅಂದರೆ ಕೃಷ್ಣನ ಒಂದು ಆತ್ಮವನ್ನು. ಮಾನವ ಶರೀರದಲ್ಲಿ ಇರುವ ಜೀವ ಹೊರಗೆ ಬರಬೇಕು ಅಲ್ವಾ. ಗರುಡ ಪುರಾಣದಲ್ಲಿ ಯಮದೇವರು ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಮಾನವ ಶರೀರದಿಂದ ಜೀವ ಹೊರಗಡೆ ಹೋಗಬೇಕು, ಆಗಲೇ ಆ ಜೀವವನ್ನು ಯಮದೇವರು ಅಂದರೆ ಯಮಭಟರು ಕರ್ಕೊಂಡು ಹೋಗ್ತಾರೆ. ಗರುಡ ಪುರಾಣದಲ್ಲಿ ಕೇಳ್ತೀವಿ ನಾವು, ಅಷ್ಟು ನರಕ ಯಾತನೆಯನ್ನು ಅನುಭವಿಸ್ತಾನೆ ಜೀವ ದೇಹವನ್ನು ಅವಲಂಬಿಸಿರ್ತಾನೆ. ನಮ್ಮದೊಂದು ದೇಹದೊಳಗೆ ಜೀವ ಇರುತ್ತೆ, ಅದು ತುಂಬ ನರಕಯಾತನೆಗಳನ್ನು ಅನುಭವಿಸ್ತಾ ಇರುತ್ತೆ, ತುಂಬ ವೇದನೆಗಳನ್ನು ಅನುಭವಿಸ್ತಾ ಇರುತ್ತೆ ಜೀವ ಇರೋ ತನಕನೂ ದೇಹದಲ್ಲಿ ಅಲ್ವಾ. ಅನಾರೋಗ್ಯದಿಂದ, ಇನ್ನೇನೋ ಸಮಸ್ಯೆಯಿಂದ, ಬೀಳೋದು, ಏಳೋದು, ನೋವು, ಹೀಗೆ ಕೆಲವೊಂದು ಆಪ್ರೇಷನ್ಗಳು, ತುಂಬ ಹಿಂಸೆ, ತುಂಬ ನೋವನ್ನು ಆ ಜೀವ ದೇಹದಲ್ಲಿರೋವರೆಗೂ ಅನುಭವಿಸ್ತಾ ಇರುತ್ತೆ. ದೇಹದಿಂದ ಹೊರಗೆ ಹೋಗಬೇಕು ಅನಿಸೋಲ್ಲಂತೆ ನೋಡ್ರಿ ಜೀವಕ್ಕೆ. ಇನ್ನಷ್ಟು ದಿನ ಇರಬೇಕು, ಇನ್ನಷ್ಟು ದಿನ ವ್ಯಾಮೋಹ, ಇನ್ನಷ್ಟು ದಿನ ಅನುಭವಿಸ್ಬೇಕು, ಸುಖ ಪಡಬೇಕು, ಇದನ್ನೇ ಜೀವ ಬಯಸ್ತಾ ಇರುತ್ತಂತೆ ದೇಹದಲ್ಲಿ ಇದ್ದುಕೊಂಡು. ದೇಹದ ಮೇಲೆ ಜೀವಕ್ಕೆ ವ್ಯಾಮೋಹ ಅಷ್ಟೇ. ನಮ್ಮ ದೇಹದಲ್ಲಿ ಯಾವ ಜೀವ ಇದೆಯೋ ಆ ಜೀವಕ್ಕೆ ಈ ದೇಹದ ಮೇಲೆ ವ್ಯಾಮೋಹ ಇರುತ್ತೆ. ಹಾಗಾಗಿ ಸಾಯಬೇಕು ಅಂತ ಅನಿಸೋದಿಲ್ಲ, ಅದಕ್ಕೆ ಹೋಗಬೇಕು ನಾನು ಹೊರಗಡೆ ಅಂತ. ಅಷ್ಟು ಒಂದು ವ್ಯಾಮೋಹ ಇಟ್ಕೊಂಡಿರುತ್ತೆ ಜೀವ. ದೇಹದಿಂದ ಹೊರ ಬಂದ ಮೇಲೆ ಯಮದೂತರು ಪಾಶವನ್ನು ಹಾಕಿ ಎಳ್ಕೊಂಡು ಹೋಗ್ತಾರೆ ಆ ಜೀವವನ್ನು. ಅತ್ಯಂತ ಪಾಪಿಗಳಿಗೆ ಯಮದೂತರ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಯಮದೂತರ ರೂಪ ಕಾಣಿಸುತ್ತಂತೆ. ತುಂಬ ಪಾಪಗಳು ಮಾಡಿದವ್ರಿಗೆ ತುಂಬ ಕಪ್ಪಾಗಿರ್ತಾರೆ, ವಿಕಾರವಾಗಿರ್ತಾರೆ, ಭಯ ಬರೋ ಹಾಗೆ ಇರ್ತಾರಂತೆ ಯಮದೂತರು. ಹಾಗೆ ಪಾಶವನ್ನು ಹಿಡಿದು ಹಾಕಿ ಆ ಒಂದು ಜೀವಕ್ಕೆ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಜೀವ ಮೊದಲೇ ಆದಿವ್ಯಾಧಿಗಳಿಂದ ಬೆಂಡಾಗಿ ಹೋಗಿರುತ್ತೆ. ಅಂದರೆ ಆದಿ ಅಂದರೆ ಮಾನಸಿಕವಾದಂಥ ವೇದನೆ, ವ್ಯಾಧಿ ಅಂದರೆ ರೋಗಗಳು. ಈ ಎರಡೂ ಇದರಿಂದನೂ ಜೀವ ಬೆಂದು ಹೋಗಿರುತ್ತೆ, ಆದಿವ್ಯಾಧಿಗಳು ಅಂತ ಕರಿತೀವಿ. ಇವೆಲ್ಲ ಅನುಭವಿಸಿ 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 ಆ ಜೀವಕ್ಕೆ ಸಾಕಾಗಿ ಹೋಗಿರುತ್ತೆ ಅಲ್ವಾ. ಕೆಲವೊಬ್ಬರು ಅಂತ ಇರ್ತಾರೆ, ಅಪ್ಪ ಸಾಕಾಗಿದೆಯಪ್ಪ, ನನ್ನ ಪ್ರಾಣ ಹೋದರೆ ಸಾಕು, ನಾನು ಸತ್ತರೆ ಸಾಕು ಅಂತ ಇರ್ತಾರೆ ಕೆಲವೊಬ್ಬರು ವಯಸ್ಸಾದವರು. ಅಷ್ಟು ನೋವನ್ನು ಪಡ್ತಾ ಇರ್ತಾರೆ, ಆದರೆ ಜೀವ ಹೋಗ್ತಾ ಇರಲ್ಲ. ಯಾಕೆ? ಆ ಜೀವಕ್ಕೆ ಆ ದೇಹದ ಮೇಲೆ ವ್ಯಾಮೋಹ, ಬಿಟ್ಟು ಹೋಗೋದಿಲ್ಲ ಆ ಜೀವ. ಹಾಗೆ ಆದಿವ್ಯಾಧಿಗಳಿಂದ ಬೆಂಡಾಗಿ ಹೋದಂಥ ಆ ಜೀವ, ಅಲ್ಲಿಂದ ಆ ಜೀವವನ್ನು ಪಾಶವನ್ನು ಹಾಕಿ ಎಳ್ಕೊಂಡು ಹೋಗಿ ಯಮಭಟರು, ಯಮದೂತರು ಚಿತ್ರಗುಪ್ತರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಫಸ್ಟಿಗೆ ಅಲ್ಲಿ ಹೋಗಿಬಿಟ್ಟು ಫಸ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಓ, ಇಂಥವರು ಬಂದಿದ್ದಾರೆ, ಹಾಜರಾಗಿದ್ದಾರೆ ಅಂತ ಹೇಳಿ ಚಿತ್ರಗುಪ್ತರ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿಂದ ಮತ್ತೆ ಆ ಒಂದು ಜೀವವನ್ನು
ಆಕಾಶ ಮಾರ್ಗವಾಗಿ ಕರ್ಕೊಂಡು ಬರ್ತಾರೆ. ಆ ಒಂದು ಪಾಪಿ ಏನು ಪಾಪ ಕರ್ಮಗಳನ್ನು ಮಾಡಿರ್ತಾನಲ್ಲ, ಅವನು ಸತ್ತ ಮೇಲೆ 10 ದಿನಗಳ ಕಾರ್ಯಗಳನ್ನು ಮನೆಗಳಲ್ಲಿ ಮಾಡ್ತಾ ಇರ್ತಾರೆ. ಪಿಂಡ ಪ್ರದಾನವನ್ನು ಮಾಡ್ತಾ ಇರ್ತಾರೆ. ಅವನಿಗೆ ಒಂದೊಂದು ಪಿಂಡ ಅಲ್ಲಿ ಆಕಾಶ ಮಾರ್ಗವಾಗಿ ಬಂದು ಯಮಭಟರು ಯಮದೂತರು ಮತ್ತೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅವ್ರ ಮನೆಗೆ ಆ ಜೀವವನ್ನು. ಅಲ್ಲಿ ಅವರ ಸಂಬಂಧಿಕರು ಮಕ್ಕಳು ಅವರೆಲ್ಲ ಪಿಂಡ ಪ್ರದಾನಗಳನ್ನು ಮಾಡ್ತಾ ಇರ್ತಾರೆ, ದಿನನಿತ್ಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಒಂದೊಂದು ದಿನ ಒಂದೊಂದು ಪಿಂಡ ಇಟ್ಟ ಹಾಗೆಲ್ಲ ಆ ಒಂದು ಜೀವಕ್ಕೆ ಆಕಾರ ಇರೋದಿಲ್ಲ. ಮುಂಚೆ ಆ ಜೀವ ದೇಹದಲ್ಲಿ ಇರುತ್ತೆ ಅಷ್ಟೇ, ದೇಹಕ್ಕೆ ಆಕಾರ. ದೇಹ ಬಿಟ್ಟು ಹೋದ್ಮೇಲೆ ಆ ಜೀವಕ್ಕೆ ಆಕಾರ ಇರೋದಿಲ್ಲ. ಇಲ್ಲಿ ಒಂದೊಂದು ದಿನ ಕಾರ್ಯಗಳು ಮಾಡ್ತಾ ಮಾಡ್ತಾ ಪಿಂಡವನ್ನು ಇಟ್ಟಾಗೆಲ್ಲ ಆ ಪಿಂಡವನ್ನು ಸ್ವೀಕಾರವನ್ನು ಮಾಡಿ ಆ ಜೀವ ಒಂದೊಂದೇ ಆಕಾರವನ್ನು ಪಡೆದುಕೊಳ್ಳುತ್ತೆ. ಫಸ್ಟ್ ತಲೆ, ಕುತ್ತಿಗೆ, ಎದೆ, ಹೊಟ್ಟೆ ಹೀಗೆ ಒಂದೊಂದು ಆಕಾರ ಬಂದು ಅವಯವಗಳೆಲ್ಲ ಬೆಳೆಯುತ್ತಾ 10ನೇ ದಿನಕ್ಕೆ ಅವನಿಗೆ 1 ಮೊಳದಷ್ಟು ಪಿಂಡಜ ಶರೀರ ಆಗುತ್ತಂತೆ. ನೋಡ್ರಿ, ಒಂದೇ ಮೊಳ, ದೊಡ್ಡ ಶರೀರ ಅಲ್ಲ, ಪಿಂಡಜ ಶರೀರ ಅಂತಾರೆ ಅದಕ್ಕೆ. ಪಿಂಡದಿಂದ ಬಂದಂತಹ ಶರೀರ ಅದು ಒಂದೇ 1 ಮೊಳದಷ್ಟು ಇರುತ್ತಂತೆ, ಆಕಾರ ಬರುತ್ತೆ 10ನೇ ದಿನಕ್ಕೆ. ಈ ಶರೀರದಿಂದ ಅವನು 1 ವರ್ಷಗಳ ಕಾಲ ಯಮಲೋಕದ ಪ್ರಯಾಣವನ್ನು ಮಾಡ್ತಾನೆ. 10, 11, 12 ಅಥವಾ 12, 13 ಈ ರೀತಿ ಕಾರ್ಯಗಳನ್ನು ಮುಗಿಸ್ಬಿಡ್ತಾರೆ. 13ನೇ ದಿನಕ್ಕೆ ವೈಕುಂಠ ಸಮಾರಾಧನೆ ಅಂತ ಮಾಡಿಬಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಬಿಡ್ತಾರೆ. ಅಲ್ಲಿಗೆ ಆ ಜೀವಕ್ಕೆ 1 ಮೊಳದಷ್ಟು ಆಕಾರ ಬಂದು ಅಲ್ಲಿಂದ 1 ವರ್ಷದ ದಿನ ಯಮಲೋಕಕ್ಕೆ ಪ್ರಯಾಣವನ್ನು ಮಾಡುತ್ತೆ ಆ ಜೀವ. ಯಮದೂತರು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಯಮಲೋಕಕ್ಕೆ. ಹೋಗ್ತಾ ಹಾದಿಯಲ್ಲಿ ಅವನು ಮಾಡಿದಂಥ ಪಾಪ ಕರ್ಮಗಳಿಗೆ ತಕ್ಕ ಹಾಗೆ ಶಿಕ್ಷೆಯನ್ನು ಅನುಭವಿಸ್ತಾ ಹೋಗ್ತಾನೆ. ನಾನಾ ರೀತಿಯಾದಂಥ ಶಿಕ್ಷೆಗಳು, ನಾನಾ ವಿಧವಾದಂಥ ಶಿಕ್ಷೆಗಳು. ಆ ಶಿಕ್ಷೆಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಪೂರ್ತಿ ಗರುಡ ಪುರಾಣವನ್ನು ಕೇಳಿದವರಿಗೆ ಗೊತ್ತಿರುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹೀಗೆ ಶಿಕ್ಷೆಯನ್ನು ಅನುಭವಿಸ್ತಾ 1 ವರ್ಷದ ದಿನಮಾನ ಅದಕ್ಕೋಸ್ಕರ ಪ್ರತಿ ತಿಂಗಳು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಸುಖವಾಗಿ ಇರಲಿ, ಪ್ರಯಾಣ ಸುಖಕರವಾಗಿ ಇರಲಿ ಸತ್ತವ್ರದ್ದು ಅಂತ. ಇಲ್ಲಿ ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೆ. ಛತ್ರಿ, ಚಾಪೆ, ಚಪ್ಪಲಿ, ಆಮೇಲೆ ಉದುಕುಂಭ ದಾನ, ಈ ರೀತಿಯಾಗಿ ಅನೇಕ ಥರವಾದಂಥ ದಾನಗಳಿದೆ. 13ನೇ ದಿನ ದಾನಗಳೆಲ್ಲನೂ ಕೊಟ್ಬಿಡ್ತಾರೆ. ಇಲ್ಲ ಅಂದರೆ 1 ವರ್ಷದ ತನಕನೂ ದಾನಗಳನ್ನು ಕೊಡ್ತಾ ಹೋಗ್ಬೋದು. ಪ್ರತಿ ತಿಂಗಳು ಒಂದೊಂದು ತಿಂಗಳು ಮಾಸಿಕ ಮಾಡಿದಾಗೆಲ್ಲ ಕೊಡ್ಬೋದು. ಆ ದಾನಗಳನ್ನು ಯಾಕೆ ಕೊಡಿಸ್ತಾರೆ ಬ್ರಾಹ್ಮಣರಿಗೆ ಅಂದರೆ, ಈ ಒಂದು ಜೀವ ಏನು ಪ್ರಯಾಣ ಮಾಡ್ತಾ ಇರುತ್ತಲ್ಲ 1 ವರ್ಷದ ದಿನಮಾನ, ಅಲ್ಲಿ ಕಷ್ಟಗಳನ್ನು ಅನುಭವಿಸ್ಬಾರ್ದು ಅಂತ. ಈಗ ಚಪ್ಪಲಿ ದಾನ ಮಾಡಿದ್ರೆ ಮುಳ್ಳು ಕಲ್ಲು ಅದರಲ್ಲೆಲ್ಲ ಜೀವವನ್ನು ಎಳ್ಕೊಂಡು ಹೋಗ್ತಾ ಇರ್ತಾರಂತೆ. ಆ ಒಂದು ಚಪ್ಪಲಿ ಕೊಟ್ಟರೆ ಅವರು ಅಲ್ಲಿ ಆ ಜೀವಕ್ಕೆ ಏನಾದರೂ ಒಂದು ಅನುಕೂಲ ಆಗೋ ಥರ ಮಾಡ್ತಾರೆ. ಓ, ನಿಮ್ಮವ್ರು ಈ ದಾನ ಮಾಡಿದ್ದಾರೆ, ತಗೋ ಹಾಕೋ, ಚಪ್ಪಲಿ ಹಾಕೋ, ಮುಳ್ಳು ಚುಚ್ಚೋದಿಲ್ಲ ಅಂತ ಹೇಳ್ತಾರಂತೆ. ಛತ್ರಿ ಹಿಡ್ಕೋ, ಬಿಸಿಲಿದೆ ಅಂತ ಛತ್ರಿ ದಾನ ಮಾಡಬೇಕು ಅಂತ. ಈ ರೀತಿಯಾಗಿ ವಸ್ತ್ರದಾನ, ಪ್ರತಿಯೊಂದು ಗೋದಾನ, ಭೂದಾನ ಅಂತ ಎಲ್ಲ ಇರುತ್ತೆ. ಎಲ್ಲ ದಾನಗಳನ್ನು ಕೊಡಬೇಕು. ಸಾಧ್ಯವಾದರೆ ಕೊಡಬೇಕು, ಆಗಿಲ್ಲ ಅಂದರೆ ಯಾವುದು ಸಾಧ್ಯನೋ ಅದು ಕೊಡಬೇಕು, ಆಗದೆ ಇರೋದನ್ನು ದಕ್ಷಿಣ ರೀತಿಯಲ್ಲಿ ಕೊಡಬೇಕು ಬ್ರಾಹ್ಮಣರಿಗೆ ಅಂತಾರೆ. ಹೀಗೆ ಅವರು ಪ್ರಯಾಣ ಸುಖಕರವಾಗಿರಲಿ ಅಂತ. ಇನ್ನು 6ನೇ ತಿಂಗಳಲ್ಲಿ ಗೋದಾನವನ್ನು ಮಾಡ್ತಾರೆ. ಗೋದಾನ ಯಾಕೆ ಅಂದರೆ 6ನೇ ತಿಂಗಳಿಗೆ ಆ ಜೀವ ಏನಿರುತ್ತೆ ಅದು ವೈತರಣಿ ನದಿಯಲ್ಲಿ ಹೋಗುತ್ತೆ. ವೈತರಣಿ ನದಿ ಅಂದರೆ ಅಲ್ಲಿ ಬರೀ ಕೀವು ರಕ್ತ ಇದರಿಂದ ಕೂಡಿರುತ್ತೆ. ಅದು ನದಿ ಒಳ್ಳೆ ನದಿ ಅಲ್ಲ, ಅದು ಕೀವು ರಕ್ತದಿಂದ ಕೂಡಿರುವಂಥ ನದಿ. ಅಲ್ಲಿ ತಗೊಂಡು ಹೋಗಿ ಎಸೆದು ಬಿಡ್ತಾರೆ ಆ ಜೀವವನ್ನು. ಆ ನದಿ ದಾಟ್ಕೊಂಡು ಬರಬೇಕಲ್ಲ, ಅವರು ಮುಂದುವರಿಸ್ಬೇಕು ಅವ್ರ ಪ್ರಯಾಣ. ಗೋದಾನವನ್ನು 6ನೇ ತಿಂಗಳಲ್ಲಿ ಮಾಡಿದರೆ ಆ ಗೋವಿನ ಬಾಲದಲ್ಲಿ ತರ್ಪಣವನ್ನು ಕೊಡಿಸ್ತಾರೆ ಕರ್ತೃಗಳಿಂದ. ಆಗ ಆ ಜೀವಕ್ಕೆ ಆ ಗೋವಿನ ಬಾಲ ಅಲ್ಲಿ ನದಿಯಲ್ಲಿ ಕಾಣಿಸುತ್ತಂತೆ. ಗೋವಿನ ಬಾಲವನ್ನು ಹಿಡ್ಕೊಂಡು ಹೊರಗೆ ಬಂದು ಪ್ರಯಾಣ ಮುಂದುವರಿಸಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ 6ನೇ ತಿಂಗಳಲ್ಲಿ ಗೋದಾನವನ್ನು ಮಾಡಿಸ್ತಾರೆ. ಈ ರೀತಿ ಯಾಕೆ ಸುಮ್ಮನೆ ದಾನ ಧರ್ಮಗಳು ಅಂತಲ್ಲ, ಇಷ್ಟೆಲ್ಲ ಇದೆ ದಾನ ಧರ್ಮದ ಹಿಂದಿನ ಒಂದು ಕಥೆ, ಹಿಂದಿನ ಒಂದು ಸಾರಾಂಶ. ಹಾಗಾಗಿ ಪ್ರತಿ ತಿಂಗಳು ಒಂದೊಂದು ದಾನಗಳನ್ನು ಮಾಡ್ತಾರೆ. ಇರಲಿ, ಈ ರೀತಿಯಾಗಿ 1 ಮೊಳದ ಒಂದು ಪಿಂಡಜ ಶರೀರ ಹೀಗೆ 1 ವರ್ಷಗಳ ದಿನಮಾನ ಕಾಲವನ್ನು ಕಳೆದು
ಕೊನೆಗೆ 1 ವರ್ಷದ ವೈದಿಕ ಅಂತ ಮಾಡ್ತೀವಲ್ವ, ಆವಾಗ ಯಮಲೋಕವನ್ನು ಸೇರುತ್ತೆ ಆ ಜೀವ. ಅಲ್ಲಿ ಹೋದ್ಮೇಲೆ ನೋಡ್ರಿ, ಆ ಒಂದು ಪಿಂಡಜ ಶರೀರ ಏನಿರುತ್ತೆ, ಒಂದು ಮೊಳದ ಶರೀರ, ಆ ಶರೀರವನ್ನು ಬಿಟ್ಟು ಜೀವ ಒಂದು ಅಂಗುಷ್ಟ ಪ್ರಮಾಣದ ಮತ್ತೊಂದು ಯಾತನಾ ಶರೀರ ಅಂತ ತಗೊಳುತ್ತೆ. ಅಂಗುಷ್ಟ ಅಂದರೆ ನಮ್ಮ ಹೆಬ್ಬೆಟ್ಟು ಎಷ್ಟಿರುತ್ತೋ ಅಷ್ಟು ಶರೀರದಷ್ಟು ಯಾತನಾ ಶರೀರವನ್ನು ತಗೊಳುತ್ತೆ ಅಂತ ನೋಡ್ರಿ ಜೀವ. ಅಲ್ಲಿ ಯಮದೇವರು ಇವನಿಗೆ ಎಂಥ ಶಿಕ್ಷೆ ಕೊಡಬೇಕು, ಎಲ್ಲಿ ಇವನು ಹೋಗಬೇಕು, ಯಾವ ಮತ್ತೆ ಜನ್ಮ ಇದೆಯಾ, ಏನಾಗಿ ಹುಟ್ಟಬೇಕು, ಇದೆಲ್ಲ ಯಮದೇವರು ಡಿಸೈಡ್ ಮಾಡ್ತಾರೆ 1 ವರ್ಷ ಆದಮೇಲೆ. ಮತ್ತು ಇನ್ನೊಂದು ಯಾರ ಹೊಟ್ಟೆಗೆ ಹೋಗಿ ಹುಟ್ಟಬೇಕು, ಅಥವಾ ಏನು ಪ್ರಾಣಿ ಆಗಬೇಕಾ, ಜಂತುಗಳಾಗಬೇಕಾ, ಹೀಗೆ ಎಲ್ಲನೂ ಯಮದೇವರು ಡಿಸೈಡ್ ಮಾಡ್ತಾರೆ. ಒಂದು ಅಂಗುಷ್ಟ ಪ್ರಮಾಣದ ಯಾತನಾ ಶರೀರವನ್ನು ಅನುಭವಿಸ್ತಾನೆ. ಭಗವಂತನ ಸೃಷ್ಟಿ ಹೇಗಿದೆ ನೋಡ್ರಿ ಸ್ನೇಹಿತರೆ. ಜೀವನಿಗೆ ಸುಖ ದುಃಖ ಅನುಭವಿಸಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಸೂಕ್ಷ್ಮ ಜೀವ ಅಂತ ಅದು. ಪರಮಾಣುವಿನಷ್ಟು ಇದ್ದಾನಂತೆ ಜೀವ. ಸುಖ ಅನುಭವಿಸಲು ಭೋಗ ಶರೀರ ಬೇಕು. ಅಂದರೆ ಸುಖ ಅನುಭವಿಸ್ಬೇಕು ಒಂದು ಜೀವಕ್ಕೆ ಅಂದರೆ ಒಂದು ಶರೀರ ಬೇಕು. ಸುಮ್ಮನೆ ಜೀವ ಸುಖ ಅನುಭವಿಸಲು ಸಾಧ್ಯ ಇಲ್ಲ. ಒಂದು ಶರೀರದಲ್ಲಿ ಆ ಜೀವ ಬಂದು ಸೇರಿಕೊಂಡ್ರೆ ಮಾತ್ರ ಅದಕ್ಕೆ ಸುಖ ಆಗುತ್ತೆ. ಹಾಗೆ ಭೋಗ ಶರೀರ ಒಂದಿತ್ತು ಅಂದರೆ ಮಾತ್ರ ಆ ಜೀವ ಸುಖವನ್ನು ಅನುಭವಿಸುತ್ತೆ. ದುಃಖ ಅನುಭವಿಸ್ಲಿಕ್ಕೆ ಯಾತನಾ ಶರೀರ ಬೇಕಾಗುತ್ತೆ. ಅಂದರೆ ನರಕ, ಯಾತನಾ ಶರೀರ ಅಂದರೆ ನರಕ. ಮನುಷ್ಯ ಸ್ವಲ್ಪ ತಕ್ಕ ಮಟ್ಟಿಗೆ ನೋವು ಅನುಭವಿಸ್ತಾನಲ್ವ. ತುಂಬ ಜಾಸ್ತಿ ನೋವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಮನುಷ್ಯನಿಗೆ? ತುಂಬ ಜಾಸ್ತಿ ನೋವಾಗ್ಬಿಟ್ರೆ ದೇಹಕ್ಕೆ ಪ್ರಾಣ ಹೋಗ್ಬಿಡುತ್ತೆ. ಒಂದೊಂದು ಸಲ ಅಂತ ಇರ್ತೀವಪ್ಪ, ಪ್ರಾಣ ಹೋದಂಗಾಯ್ತು, ಜೀವ ಹೋದಂಗಾಯ್ತು ಅಂತ. ಅಂದರೆ ಜೀವಕ್ಕೆ ನೋವು, ಮನುಷ್ಯನ ದೇಹಕ್ಕಲ್ಲ. ಅಷ್ಟು ನೋವಾಯಿತು ಅಂದರೆ ಆ ಜೀವ ಏನು ಮಾಡುತ್ತೆ, ನಾನಿನ್ನು ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ, ನನಗೆ ತುಂಬ ನೋವಾಗ್ತಾ ಇದೆ ಅಂದರೆ ದೇಹ ಬಿಟ್ಟು ಹೊರಗೆ ಬಂದುಬಿಡುತ್ತೆ. ಯಾವುದು? ಜೀವ. ಆವಾಗ ಮನುಷ್ಯ ಪ್ರಾಣ ಬಿಟ್ಬಿಡ್ತಾನೆ ಅಲ್ವಾ. ಆದರೆ ಯಾತನಾ ಶರೀರ ಅಂತ ಏನಿದೆಯಲ್ಲ ನರಕದಲ್ಲಿ, ಅದು ಅನ್ಲಿಮಿಟೆಡ್ ಆಫರ್ ನೋಡ್ರಿ. ಅದಕ್ಕೆ ಎಷ್ಟೇ ನೋವಾದರೂ ಏನೇ ಕಷ್ಟ ಆದರೂ ಆ ಜೀವ ಮತ್ತೆ ಬೇರೆ ಏನೂ ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಸತ್ತು ಹೋಗ್ಬಿಟ್ಟಿರುತ್ತೆ ಜೀವ. ಮತ್ತೆ ಸಾಯಬೇಕು, ಮತ್ತೆ ನಾನು ಹೊರಗೆ ಬರಬೇಕು ಅಂದರೆ ಅದಕ್ಕೆ ಆಗೋದಿಲ್ಲ. ಅದು ಅನುಭವಿಸಲೇಬೇಕು ಯಾತನಾ ಶರೀರ ಅಂತಾರೆ. ಅದನ್ನು ಪುರಾಣದಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ. ಪಾಪ ಮಾಡುವಾಗ ಭಯ ಆಗುತ್ತೆ. ಗರುಡ ಪುರಾಣ ಏನಾದರೂ ಕೇಳಿಬಿಟ್ರೆ ಪಾಪ ಮಾಡಲಿಕ್ಕೇ ಭಯ ಆಗುತ್ತೆ. ಅಂಥ ಪರಿ ಅಷ್ಟು ಅದರೊಳಗೆ ಬರೆದಿದ್ದಾರೆ. ಹಾಗೆ ಯಾತನಾ ಶರೀರವನ್ನು ಮನುಷ್ಯ ಪಡ್ಕೊಂಡ ಮೇಲೆ ಸಾಕಷ್ಟು ನೋವುಗಳನ್ನು ಯಮದೂತರು ಕೊಡ್ತಾ ಇರ್ತಾರೆ, ಅನುಭವಿಸ್ಬೇಕಾಗುತ್ತೆ. ಕುಂಭಿಪಾತದಲ್ಲಿ ಹಾಕಿ ಸುಡ್ತಾರೆ, ಕರೀತಾರೆ ಆ ಜೀವಕ್ಕೆ. ಜೀವ ನೊಂದು ಹೋಗುತ್ತೆ, ಬೆಂದು ಹೋಗುತ್ತೆ, ಆದರೆ ಅದಕ್ಕೆ ಮುಕ್ತಿ ಇಲ್ಲ. ಅಂದರೆ ಅದಕ್ಕೆ ಈಗ ದೇಹಕ್ಕೆ ನೋವಾಯಿತು ಅಂದರೆ ಜೀವ ಬಿಟ್ಟು ಹೊರಗಡೆ ಹೋಗ್ಬಿಡುತ್ತೆ. ನನಗೆ ಆಗೋದಿಲ್ಲಪ್ಪ ತಡ್ಕೊಳ್ಳೋದಕ್ಕೆ, ಜೀವ ನಾನು ಇರೋದಿಲ್ಲ ಇಲ್ಲಿ ಅಂತ ಜೀವ ಹೊರಗಡೆ ಹೋಗ್ಬಿಡುತ್ತೆ. ದೇಹ ಆವಾಗಷ್ಟೇ ಅದು, ಅದಕ್ಕೆ ಪ್ರಾಣ ಇಲ್ಲ. ಎಲ್ಲ ದೇವತೆಗಳು ಫಸ್ಟು ವಾಯುದೇವರು ಹೊರಗೆ ಬಂದ ತಕ್ಷಣ ಎಲ್ಲ ಅಭಿಮಾನಿ ದೇವತೆಗಳು ಇರ್ತಾರೆ. ಕಿವಿಯಲ್ಲಿ, ಕಣ್ಣಿಗೆ, ಕಿವಿಗೆ, ನಾಲಿಗೆಗೆ, ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಅಂತ ನಮ್ಮ ದೇಹದಲ್ಲಿ ಇರ್ತಾರೆ. ಫಸ್ಟು ಪ್ರಾಣದೇವರು ಅಂದರೆ ವಾಯುದೇವರು ಹೊರಗಡೆ ಗಾಳಿ ಏನಿರುತ್ತೆ, ಉಸಿರಾಡೋ ಶಕ್ತಿ, ನಮಗೆ ಸ್ವಲ್ಪ ಹೊತ್ತು ಉಸಿರಿಡ್ಕೊಂಡ್ರೆ ನಮಗೆ ಬದುಕೋದಕ್ಕಾಗೋದಿಲ್ಲ. ಅದೇ ಪ್ರಾಣದೇವರು, ವಾಯುದೇವರು ಅಂತೀವಿ. ನಮ್ಮ ಶರೀರದಲ್ಲಿ ಇರ್ತಾರೆ ವಾಯುದೇವರು. ಇದ್ದು ನಮ್ಮನ್ನು ಪ್ರತಿ ಕ್ಷಣ ಕಾಪಾಡ್ತಾ ಇರ್ತಾರೆ ವಾಯುದೇವರು. ಅದಕ್ಕೆ ನಾವು ರಾತ್ರಿ ಮಲ್ಕೊಂಡಾಗ ಯಾಕೆ ಸತ್ತೋಗಿರೋದಿಲ್ಲ? ಮಲಗಿರ್ತೀವಿ, ನಮ್ಮ ಮೇಲೆ ನಮಗೇನೆ ಎಚ್ಚರ ಇರೋದಿಲ್ಲ, ಆದರೆ ನಾವು ಜೀವಂತವಾಗಿರ್ತೀವಿ. ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ವಾಯುದೇವರು ಒಳಗಡೆ ಇದ್ದು ನಮ್ಮನ್ನು ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸ್ತಾ ಇರ್ತಾರೆ. ಉಸಿರಾಡೋದನ್ನು ನಮ್ಮಿಂದ ಮಾಡಿಸ್ತಾರೆ ವಾಯುದೇವರು. ಅದಿಲ್ಲ ಅಂದಿದ್ರೆ ನಾವು ರಾತ್ರಿ ಮಲಗ್ದಲ್ಲೇ ಹೋಗ್ಬಿಡ್ಬೇಕಾಗಿತ್ತು ಅಲ್ವಾ. ನಮ್ಗೆ ಎಚ್ಚರನೇ ಇರೋದಿಲ್ಲ. ರಾತ್ರಿ ಮಲಗಿದ ಮೇಲೆ ಬೆಳಗ್ಗೆ ಅಲಾರಾಮ್ ಹೊಡೆದ್ರೇ ಎಚ್ಚರ ಆಗೋದು. ಸತ್ತಾಗೆ ನಾವು ರಾತ್ರಿ ಹೊತ್ತು. ಆದರೆ ನಮ್ಮೊಳಗಿದ್ದಂಥ ಪರಮಾತ್ಮ ವಾಯುದೇವರು, ಪ್ರಾಣದೇವರು ನಮ್ಮನ್ನು ಉಸಿರಾಡಿಸ್ತಾ ಇರ್ತಾರೆ. ಆ ರೀತಿಯಾಗಿ ಯಾವಾಗ ಪ್ರಾಣದೇವರು ಹೊರಗೆ ಬರ್ತಾರೋ ಎಲ್ಲ ಅಭಿಮಾನಿ ದೇವತೆಗಳು ಸಹ ಹೊರಗಡೆ ಬಂದುಬಿಡ್ತಾರೆ ದೇಹವನ್ನು ಬಿಟ್ಟು. ಆಗ ಅದಕ್ಕೆ ದೇಹಕ್ಕೆ ಬೆಲೆ ಇಲ್ಲ.
ಅಲ್ವಾ. ಪ್ರಾಣ ಹೋದ್ಮೇಲೆ ಆ ದೇಹವನ್ನು ಹೊರಗೆ ತಂದು ಹಾಕ್ತಾರೆ. ಆ ದೇಹಕ್ಕೆ ಬೆಲೆ ಇಲ್ಲ, ಸುಮ್ಮನೆ ತೊಗೊಂಡು ಹೋಗ್ತಾರೆ, ಸುಡೋರು ಸುಡ್ತಾರೆ, ಹೂಳೋರು ಹೂಳ್ತಾರೆ ಅಷ್ಟೇ. ಹೆಣ ಅಂತ ಕರೀತಾರೆ. ಯಾಕೆ ಹೆಣ ಅಂತ ಕರೀತಾರೆ ಅಂದರೆ ಜೀವ ಇರುವವರೆಗೆ ಮಾತ್ರ ಆ ದೇಹಕ್ಕೆ ಒಂದು ಬೆಲೆ. ಜೀವ ಹೊರಗೆ ಹೋದ್ಮೇಲೆ ದೇಹಕ್ಕೆ ಬೆಲೆ ಇಲ್ಲ. ಇದನ್ನು ನಾವು ತಿಳಿಬೇಕು ಸ್ನೇಹಿತರೆ. ನಂದು 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 ಅಂತ ಎಲ್ಲ ಅಲಂಕಾರವನ್ನು ಈ ದೇಹಕ್ಕೆ ಮಾಡ್ತಾ ಇರ್ತೀವಿ. ಜೀವ ಒಳಗಡೆ ಇದೆ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ನಮ್ಮದು ದೇಹ ಇದೇನು ಪರ್ಮನೆಂಟ್ ಅಲ್ಲ, ಜೀವನೂ ಪರ್ಮನೆಂಟ್ ಅಲ್ಲ, ಅದು ಹೊರಗಡೆ ಹೋಗೋದೇ ಒಂದಲ್ಲ ಒಂದು ದಿನ. ಅದನ್ನು ನಾವು ತಿಳ್ಕೊಬೇಕು. ಹೀಗೆ ಗರುಡ ಪುರಾಣ ಕೇಳಿಬಿಟ್ರೆ ಪಾಪಗಳನ್ನು ಮಾಡಲಿಕ್ಕೆ ಭಯ ಬರುತ್ತೆ ಅಂತ ಹೇಳ್ತಾರೆ, ಹೆದರ್ಕೊತಾರೆ. ಜೀವ ನರಕಕ್ಕೆ ಹೋಗಬೇಕಾದ್ರೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಂತೆ ನೋಡ್ರಿ. ಇಷ್ಟೆಲ್ಲ ಅನುಭವಿಸ್ಬೇಕು. ಎಷ್ಟೇ ತೊಂದರೆ ಕೊಟ್ಟರೂ, ನರಕದಲ್ಲಿ ಎಷ್ಟೇ ಹಿಂಸೆ ಆದ್ರೂ ಆ ಯಾತನೆಯನ್ನು, ಯಾತನಾ ಶರೀರ ಅಂತೇನಿರುತ್ತೆ ಅದು ಅನುಭವಿಸಲೇಬೇಕು. ಅದರಿಂದ ಹೊರ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಮನುಷ್ಯರ ಜೀವನ ಇದ್ದಾಗ ಭಗವಂತ ಮಾನವ ಶರೀರವನ್ನು ತಗೊಂಡ್ರೂ ಸಹ ಅವನಿಗೆ ನರಕ ಯಾತನೆಗಳು ಇಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ನರಕಗಳು, ಇದೆಲ್ಲ ಭಗವಂತ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಜೀವಂತರಿಗೆ ಹೇಗೆ ನರಕಗಳಿದೆಯೋ ಹಾಗೆ ಭಗವಂತನಿಗೆ ನರಕಗಳಿಲ್ಲ. ಮನುಷ್ಯರಿಗೆ, ಪಾಪಿಗಳಿಗೆ ನೋವನ್ನು ಕೊಡ್ತಾನೆ ಯಮದೇವನು, ನಿಮ್ಮ ಯಮದೇವನು ಅಂತ ಹೇಳ್ತಾಳೆ. ನಿಮ್ಮ ಯಮದೇವ, ನಿಮಗೆ ಮಾತ್ರ ನರಕ, ನಿಮಗೆ ಮಾತ್ರ ನೋವನ್ನು ಕೊಡ್ತಾನೆ ಯಮದೇವರು, ಭಗವಂತನಿಗಲ್ಲ. ಅದನ್ನು ಫಸ್ಟು ತಿಳಿಯಿರಿ ಅಂತ ಹೇಳ್ತಾಳೆ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ನರಕವನಾಳುವ ಯಮಧರ್ಮರಾಜ ತನ್ನ ನರಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನ ಕರದಲ್ಲಿ ಪೊರಳಿಸಿ ಕೊಲ್ಲುವನು ಕುರು ನಿನ್ನ ಕುಹಕ ಕೊಳದಲ್ಲಿ ಅಂತ ಹೇಳ್ತಿದ್ದಾಳೆ. ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ನರಕವನ್ನು ಆಳುವಂಥ ಯಮಧರ್ಮರಾಜ ಏನಿದ್ದಾನೆ, ತನ್ನನ್ನು ತಾನು ನರಜನ್ಮದಲ್ಲಿ ಹುಟ್ಟಿಸ್ಕೊಂಡು ಮತ್ತೆ ಸತ್ತು ಮತ್ತೆ ನರಕಕ್ಕೆ ಬಂದು ಮತ್ತೆ ಜೀವಿಯಾಗಿ ಮತ್ತೆ ನರಕದಲ್ಲಿ ನಾನಾ ರೀತಿಯ ಕಷ್ಟವನ್ನು ಅನುಭವಿಸಿ ಮತ್ತೆ ಹುಟ್ಟಿ ಮತ್ತೆ ಸತ್ತು, ಹೀಗೆಲ್ಲ ಯಮಧರ್ಮರಾಜ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅವನನ್ನು ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ. ನೋಡ್ರಿ, ನರಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನ ಕರದಲ್ಲಿ ಪೊರಳಿಸಿ ಕೊಲ್ಲುವನು ಕುರು ನಿನ್ನ ಕುಹಕ ಕೊಳದಲ್ಲಿ ಅಂತಾಳೆ. ಹೀಗೆ ಏನಾದರೂ ಯಮಧರ್ಮರಾಜ ತನ್ನನ್ನು ತಾನು ಹುಟ್ಟಿಸ್ಕೊಂಡು ನರಜನ್ಮದಲ್ಲಿ ಮತ್ತೆ ಸತ್ತು ಮತ್ತೆ ಹುಟ್ಟಿ ನರಕವನ್ನು ಅನುಭವಿಸಿ ತನ್ನನ್ನು ತಾನು ನರಕದಲ್ಲಿ ಹಾಕಿ ಹೊರಳಿಸ್ಕೊಂಡು ಹಿಂಸೆಯನ್ನು ಮಾಡ್ಕೊಳ್ತಾನ ಯಮಧರ್ಮರಾಜ? ಇಲ್ಲ ಅಲ್ವಾ. ಸಾಮಾನ್ಯವಾಗಿ ನರಕಾದಿ ಅನರ್ಥಗಳನ್ನು ಯಾರಿಗೆ ಕೊಡ್ತಾನೆ ಯಮಧರ್ಮರಾಜ? ಪಾಪಿಗಳಿಗೆ ಕೊಡ್ತಾನೆ. ಶಿಕ್ಷೆಯನ್ನು ಯಾರಿಗೆ ಕೊಡ್ತಾನೆ? ಪಾಪ ಮಾಡಿದವರಿಗೆ ಕೊಡ್ತಾನೆ. ಕೆಲವು ಪಾಪಿಗಳಿಗೆ ಭೂಲೋಕದಲ್ಲಿ ಹಿಂಸೆ ಅನುಭವಿಸಿ ಇನ್ನೂ ನರಕದಲ್ಲಿ ಕೆಲವು ಪಾಪಿಗಳು ಮತ್ತೊಮ್ಮೆ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಅಲ್ವಾ. ಮತ್ತೆ ಪಾಪವನ್ನು ಮಾಡಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮತ್ತೆ ಸತ್ತು ಮತ್ತೆ ಹುಟ್ಟಿ ಮತ್ತೆ ನರಕ ಅನುಭವಿಸಿ ಮತ್ತೆ ಹುಟ್ಟಿ, ಈ ರೀತಿಯಾಗಿ ನಡೀತಾ ಇರುತ್ತೆ ಮನುಷ್ಯನ ಒಂದು ಜೀವನ. ಹೀಗೆ ಹಿಂಸೆ ಮಾಡ್ಕೊಳ್ತಾನ ಯಮಧರ್ಮರಾಜ ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ. ಯಾವುದೋ ಒಂದು ಲೋಕ ನರಕವನ್ನು ಆಳುವ ಯಮನೇ ತನಗೆ ಶಿಕ್ಷೆಯನ್ನು ಮಾಡಿಕೊಳ್ಳೋದಿಲ್ಲ ಅಂತಂದರೆ 14 ಲೋಕಗಳಿಗೆ ಅಧಿಪತಿಯಾದಂಥ ನಾರಾಯಣ ಭಗವಂತ ಅಲ್ವಾ. 14 ಲೋಕಗಳ ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರವಾದೇನೆ. ಹೀಗೆ ದಾಸರು ಬರೆದಿದ್ದಾರೆ. 14 ಲೋಕಗಳನ್ನು ಆಳ್ತಕ್ಕಂತಹ ಶ್ರೀಮನ್ನಾರಾಯಣ ಭಗವಂತ, ನಾನೊಬ್ಬನು ಭಾರ ಆಗಿದ್ದೀನ ಅಂತ ಕೇಳಬೇಕು ಭಗವಂತನೇ. ಹಾಗೆ 14 ಲೋಕಗಳ ಅಧಿಪತಿಯಾದಂಥ ಭಗವಂತ ಶ್ರೀಮನ್ನಾರಾಯಣನಿಗೆ ನರಕಗಳಿದೆ ಅಂತ ಮಾತನಾಡೋರು ಮೂರ್ಖರು ಅಂತ ಹೇಳಿ ಲಕ್ಷ್ಮೀದೇವಿ ಇಲ್ಲಿ ಬೈತಾ ಇದ್ದಾಳೆ. ಕುರು ನಿನ್ನ ಕುಹಕ ಕೊಳದಲ್ಲಿ ಅಂತ, ನಿನ್ನ ಬುದ್ಧಿ ಎಷ್ಟು ಕೊಳದಲ್ಲಿ ಇದೆ ನೋಡು, ನಿನ್ನ ಬುದ್ಧಿ ಎಷ್ಟು ಕೆಳಗಿದೆ ನೋಡ್ರಿ, ಕೆಳಮಟ್ಟದಲ್ಲಿ ಅಂತ ಬೈತಾಳೆ. ಹಾಗೇನಾದರೂ ಯೋಚನೆ ಮಾಡಿದ್ರೆ, ಈಗ ಶಿಶುಪಾಲ ಹೇಗೆ ಯೋಚನೆ ಮಾಡ್ದ ನೋಡ್ರಿ, ಹಾಗೆ ಅಂಥವ್ರಿಗೆಲ್ಲ ಲಕ್ಷ್ಮೀದೇವಿ ಬೈತಾ ಇದ್ದಾಳೆ. ಭಗವಂತನನ್ನು ಏನೆಲ್ಲ ಬೈದ ಶಿಶುಪಾಲ ಅಲ್ವಾ. ಕಳ್ಳ, ಚೋರ, ನೀನು ಕೊಲೆಗಡಕ, ಅಂಥವನು ಇಂಥವನು ಅಂತೆಲ್ಲ ಬೈದಿದ್ದಾನೆ.
ಹಾಗೆ ಅವ್ರಿಗೆಲ್ಲ ಲಕ್ಷ್ಮೀದೇವಿ ಇಲ್ಲಿ ಬೈತಾ ಇದ್ದಾಳೆ. ಹಾಗೇನಾದರೂ ಯೋಚನೆ ಮಾಡಿದ್ರೆ ನಿಮ್ಮ ಬುದ್ಧಿ ಏನಿದೆಯಲ್ಲ ಅದು ಕೆಳಮಟ್ಟದ್ದು ಅಂತ ಬೈತಾಳೆ ಈ ನುಡಿಯಲ್ಲಿ. ಎಷ್ಟು ಸುಂದರವಾಗಿದೆಯಲ್ಲ ಸ್ನೇಹಿತರೆ. ಇದಿಷ್ಟು ಇವತ್ತಿನ ನುಡಿಗಳ ಅರ್ಥ ಸ್ನೇಹಿತರೆ. ಮತ್ತೆ ಮುಂದಿನ ನುಡಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಮತ್ತೆ ಸಿಗ್ತೀನಿ. ಹರೇ ಶ್ರೀನಿವಾಸ.